ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 13th ಚಾಪ್ಟರ್ ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಇದರ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡುವುದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ಲ? ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 13th ಚಾಪ್ಟರ್ ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಅದರ ಎಕ್ಸಸೈಸ್ನ ಸೊಲ್ಯೂಷನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಲೇಬೇಕು. ಸೊ ಒಂದೇ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಇಂಟ್ರೊಡಕ್ಷನ್ ಪಾರ್ಟನ್ನು ಕವರ್ ಮಾಡಿದ್ದೇನೆ. ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾವು ಯಾವುದೆಲ್ಲ ಮೆಥಡನ್ನು ಯೂಸ್ ಮಾಡ್ತೇವೆ ಇನ್ ಆರ್ಡರ್ ಟು ಫೈಂಡ್ ಮೀನ್, ಮೀಡಿಯನ್, ಮೋಡ್, ಆ ಮೆಥಡ್ಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಅದ್ರ ಜೊತೆಗೆ ಯಾವ ರೀತಿಯಾಗಿ ಕ್ವೆಶನ್ಸನ್ನು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರಿಂದ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂತ ಹೇಳೋದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಫಸ್ಟ್ ವಿಡಿಯೋ ನೀವು ನೋಡಬೇಕಾದಂಥದ್ದು ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಅದು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಲಿ ಯು ಹ್ಯಾವ್ ಟು ವಾಚ್ ದ್ಯಾಟ್ ವಿಡಿಯೋ. ಆ ವಿಡಿಯೋವನ್ನು ನೋಡಿದರೆ ನೀವು ಖಂಡಿತವಾಗಿ ಕೂಡ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಆಗಿ ಯಾವುದೇ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಅದಾದಮೇಲೆ ಈ ಚಾಪ್ಟರ್ಲಿರುವಂಥದ್ದು 3 ಎಕ್ಸಸೈಸ್ಗಳು 13.1, 13.2 ಹಾಗೆ ಎಕ್ಸಸೈಸ್ 13.3. ಎಕ್ಸಸೈಸ್ 13.1 ಮತ್ತು 13.2 ಈಗಾಗಲೇ ಸಾಲ್ವ್ ಮಾಡಿದ್ದು. 13.3 ನಾವು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಎಕ್ಸಸೈಸ್ 13.1ನಲ್ಲಿ ಒಟ್ಟು 9 ಕ್ವೆಶನ್ ಇದೆ. ಕ್ವೆಶನ್ ನಂಬರ್ 1 to 5 ಒಂದು ವಿಡಿಯೋದಲ್ಲಿ, 6 to 9 ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಹಾಗೆ ಎಕ್ಸಸೈಸ್ 13.2ವಿನ ಫಸ್ಟ್ 3 ಕ್ವೆಶನ್ಸ್ ಮತ್ತು ಉಳಿದ 3 ಕ್ವೆಶನ್ಸ್ 2 ವಿಡಿಯೋದಲ್ಲಿ ಆಗಿದೆ. 13.3ಯಲ್ಲಿ ಕ್ವೆಶನ್ಸ್ ರಿಲೇಟೆಡ್ ಟು ಫೈಂಡಿಂಗ್ ದಿ ಮೀಡಿಯನ್ನ ಜೊತೆಗೆ ಕೆಲವೊಂದು ಕ್ವೆಶನಲ್ಲಿ ಮೀನ್ ಮತ್ತು ಮೋಡನ್ನು ಕೂಡ ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ 13.3ಯ ಕ್ವೆಶನ್ ನಂಬರ್ 1ಇಂದ 4 ತನಕ ಈಗಾಗಲೇ ನಾವು ಡಿಸ್ಕಸ್ ಮಾಡಿ ಆಗಿದೆ. ಈ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಅಪ್ಲೋಡ್ ಆಗಿರುವಂತಹ ವಿಡಿಯೋ ಎಲ್ಲವೂ ಸಿಂಗಲ್ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಆ ಪ್ಲೇಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಸೊ ಪ್ಲೀಸ್ ಚೆಕ್ ಔಟ್ ದಿ ಪ್ಲೇಲಿಸ್ಟ್ ಲಿಂಕ್ ಫ್ರಮ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್. ಮಸ್ಟ್ ಆ್ಯಂಡ್ ಶುಡ್ ವಾಚ್ ವಿಡಿಯೋ ಇಸ್ ಇಂಟ್ರೊಡಕ್ಷನ್ ವಿಡಿಯೋ. ಅದಾದಮೇಲೆ ನೀವು ಎಕ್ಸಸೈಸ್ ಕ್ವೆಶನ್ಸನ್ನು ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇನ್ ಬಿಟ್ವೀನ್ ಫಾರ್ ವೆರಿಫಿಕೇಷನ್ ಯು ಕ್ಯಾನ್ ಚೆಕ್ ದಿ ವಿಡಿಯೋಸ್. ಸೊ ಕಂಪ್ಲೀಟಾಗಿ ಸೊಲ್ಯೂಷನನ್ನು ಡಿಸ್ಕಸ್ ಮಾಡಿದ್ದೇವೆ. ನೀವು ಟ್ರೈ ಮಾಡಿ ನೋಡಿ ಸಾಲ್ವ್ ಮಾಡಲಿಕ್ಕೆ. ಇಫ್ ನಾಟ್ ಯು ಕ್ಯಾನ್ ಚೆಕ್ ಫಾರ್ ದಿ ವಿಡಿಯೋ. ಹಾಗೆ ನೀವು ನಿಮ್ಮಷ್ಟಕ್ಕೆ ಸಾಲ್ವ್ ಮಾಡ್ತಾ ಹೋದಲ್ಲಿ ಆನ್ಸರನ್ನು ಕ್ರಾಸ್ ವೆರಿಫೈ ಮಾಡ್ತಾ ವಿಡಿಯೋವನ್ನು ರೆಫರ್ ಮಾಡ್ಕೊಳ್ಳಿ. ಸೊ ನಾವ್ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ದಿ ರಿಮೈನಿಂಗ್ 3 ಕ್ವೆಶನ್ಸ್ ಫ್ರಮ್ ದಿ ಎಕ್ಸಸೈಸ್ 13.3. ಈಗ 13.3 ಎಕ್ಸಸೈಸ್ನ 5th ಕ್ವೆಶನ್ಗೆ ಸೊಲ್ಯೂಷನನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ದಿ ಫಾಲೋವಿಂಗ್ ಟೇಬಲ್ ಗಿವ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಲೈಫ್ ಟೈಮ್ ಆಫ್ 400 ನಿಯಾನ್ ಲ್ಯಾಂಪ್ಸ್. 400 ನಿಯಾನ್ ಲ್ಯಾಂಪ್ಸ್ನ ಲೈಫ್ ಟೈಮನ್ನು ನಮಗೆ ಟೇಬಲಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಫ್ ಟೈಮ್ ಇನ್ ಅವರ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಷ್ಟು ಲ್ಯಾಂಪ್ಸ್ ಇದೆ ಅಂದರೆ ನಂಬರ್ ಆಫ್ ಲ್ಯಾಂಪ್ಸ್, ಯಾವ್ಯಾವ ಲ್ಯಾಂಪ್ ಇದು, ಎಷ್ಟೆಷ್ಟು ಲೈಫ್ ಟೈಮ್ ಅಂತ ಹೇಳಿ ಕೌಂಟ್ ಮಾಡಿ ಕೊಟ್ಟಿದ್ದಾರೆ. ಫೈಂಡ್ ದಿ ಮೀಡಿಯನ್ ಲೈಫ್ ಆಫ್ ಅ ಲ್ಯಾಂಪ್. ಓಕೆ, ಒಂದು ಲ್ಯಾಂಪಿನ ಮೀಡಿಯನ್ ಲೈಫ್ ಎಷ್ಟು ಅಂತ ಹೇಳಿ ಫೈಂಡ್ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಮೀಡಿಯನನ್ನು ಫೈಂಡ್ ಮಾಡಲಿಕ್ಕೆ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಸೊ ಲೆಟ್ ಅಸ್ ರೈಟ್ ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ CF. ಓಕೆ, ಕ್ಲಾಸ್ ಇಂಟರ್ವಲ್. ಲೈಫ್ ಟೈಮ್ ಅಂತ ಹೇಳುವಂಥದ್ದು ಇಲ್ಲಿ ಕ್ಲಾಸ್ ಇಂಟರ್ವಲ್, ಹಾಗೆ ನಂಬರ್ ಆಫ್ ಲ್ಯಾಂಪ್ಸ್ ಅಂತ ಹೇಳುವಂಥದ್ದು ದಟ್ ಈಸ್ ದಿ ಫ್ರೀಕ್ವೆನ್ಸಿ FI. ಸೊ ಈಗ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ಳುವ. ಮೊದಲನೇದಾಗಿ ಫ್ರೀಕ್ವೆನ್ಸಿಯನ್ನೇ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಬರ್ಕೊಳ್ಳೋದು. ಸೊ 14. ನೆಕ್ಸ್ಟ್ 14 ಪ್ಲಸ್ 56 ಮಾಡಬೇಕು. 6 + 4 is 10, 1 ಕ್ಯಾರಿ, 5 + 1 is 6 + 1 7. ಈಗ 70 + 60, 0 + 0 is 0, 6 + 6 12 + 1 13. ಸೊ 6 + 7 60 + 70 130. ಈಗ 130 + 86 ಮಾಡಿ. 0 + 6 is 6, 8 + 3 is 11, 1 ಕ್ಯಾರಿ, 1 + 1 216. ಈಗ 216 + 74, 6 + 4 is 10, 1 ಕ್ಯಾರಿ, 7 + 1 8 + 1 9, so 290, 290 + 62, 0 + 2 is 2, 9 + 6 is 15, 2 + 1 is 3, 352, 352 + 48, 8 + 2 is 10, 0, 1 ಕ್ಯಾರಿ, 4 + 5 is 9 + 1 10, 1 ಕ್ಯಾರಿ, 3 + 1 4, so 400. ಸೊ ಇಲ್ಲಿ ನಂಬರ್ ಆಫ್ ಲ್ಯಾಂಪ್ಸ್ ದಟ್ ಇಸ್ ದಿ ಫ್ರೀಕ್ವೆನ್ಸಿ ಅಲ್ವಾ. ಈಗ N ಫೈಂಡ್ ಮಾಡುವ. N ಇಸ್ ಟೋಟಲ್ ನಂಬರ್ ಆಫ್ ಲ್ಯಾಂಪ್ಸ್. ಸೊ ಇನ್ ದಿ ಕ್ವೆಶನ್ ಇಟ್ ಸೆಲ್ಫ್ ದೇ ಹ್ಯಾವ್ ಗಿವನ್ ಇಟ್ ಇಸ್ 400 ನಿಯಾನ್ ಲ್ಯಾಂಪ್ಸ್. ಸೊ N is equal to 400. ಈಗ ಚೆಕ್ ಮಾಡಿ, ಇಲ್ಲಿ N is equal to 400 ಇದೆ. ಹಾಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯ ಲಾಸ್ಟ್ ವ್ಯಾಲ್ಯೂ 400 ಬಂದಿದೆ. ಹಾಗಾಗಿ ನಾವು ಇಲ್ಲಿವರೆಗೆ ಬರ್ಕೊಂಡಿರುವ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ.
ನೆಕ್ಸ್ಟ್ ನಾವು n/2 ಫೈಂಡ್ ಮಾಡಬೇಕು. n/2ವನ್ನು ಫೈಂಡ್ ಮಾಡಿ ನಾವು ಮೀಡಿಯನ್ ಕ್ಲಾಸನ್ನು ಫೈಂಡ್ ಮಾಡಬೇಕು. n/2 n ಅಂದರೆ 400 400/200 ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s 2 200. ಸೊ n/2 ಅಂದರೆ 200. ಈಗ n/2 ವ್ಯಾಲ್ಯೂ ಸಿಕ್ಕಿದ್ದು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯ ಕಾಲಮಿಂದ ನಾವು 200ಗಿಂತ ಜಾಸ್ತಿ ಇರುವಂತಹ ನಿಯರೆಸ್ಟ್ ನಂಬರನ್ನು ಫೈಂಡ್ ಮಾಡಿ ಆ ಕ್ಲಾಸನ್ನು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ನೋಟ್ ಮಾಡ್ತೇವೆ. ಸೊ 200ಗಿಂತ ಜಾಸ್ತಿ ಇರುವಂತಹ ನಂಬರ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಇರುವಂಥದ್ದು 216. ಗ್ರೇಟರ್ ದ್ಯಾನ್ 200 ಆ್ಯಂಡ್ ನಿಯರೆಸ್ಟ್ ಟು 200 ಇರುವಂಥದ್ದು 216. ಹಾಗಾಗಿ ನಮ್ಮ ಮೀಡಿಯನ್ ಕ್ಲಾಸ್ ಈಸ್ ದಿಸ್ 3000 to 3500 ಇಸ್ ದಿ ಮೀಡಿಯನ್ ಕ್ಲಾಸ್. ಮೀಡಿಯನನ್ನು ಫೈಂಡ್ ಮಾಡಲಿಕ್ಕೆ ಇರುವಂತಹ ಫಾರ್ಮುಲಾವನ್ನು ಬರ್ಕೊಳ್ಳುವ, ಅದಕ್ಕೆ ರಿಲೇಟೆಡ್ ಆಗಿ ಟರ್ಮ್ಸನ್ನು ಐಡೆಂಟಿಫೈ ಮಾಡಿ ನೋಟ್ ಮಾಡಿಕೊಳ್ಳುವ. ಈಗ ಮೀಡಿಯನ್ is equal to L plus n/2 minus CF divided by F into H. ಸೊ ಇದು ನಾವು ಮೀಡಿಯನನ್ನು ಫೈಂಡ್ ಮಾಡಬೇಕಾದಂತಹ ಫಾರ್ಮುಲಾ. ಈಗ ಇಲ್ಲಿ L ಅಂತ ಹೇಳಿದರೆ ದಟ್ ಇಸ್ ದಿ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಸೊ ಇಲ್ಲಿ 3000 ಅಂತ ಹೇಳುವಂಥದ್ದು ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಹಾಗೆ n/2 ನಮಗೆ ಗೊತ್ತಿದೆ, ದಟ್ ಇಸ್ 400/2 ಅಂದರೆ 200. CF ಅಂತ ಹೇಳಿದರೆ ಮೀಡಿಯನ್ ಕ್ಲಾಸಿನ ಹಿಂದಿನ ಕ್ಲಾಸಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಎಫ್ ಅಂತ ಹೇಳಿದರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಇದಲ್ಲದೆ ನಮಗೆ ಬೇಕಾಗಿರುವಂಥದ್ದು ಹೆಚ್. ಸೊ ಹೆಚ್ ಅಂದರೆ ಮೀಡಿಯನ್ ಕ್ಲಾಸಿನ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿಕೊಂಡ್ರೆ ಆಯಿತು. ಯಾವುದೇ ಕ್ಲಾಸಿನ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಎಲ್ಲವೂ ಸೇಮ್ ಇರ್ತದೆ, ಸೇಮ್ ಇರಬೇಕು. ಸೊ 3500 ಮೈನಸ್ 3000 ಅಂದರೆ 500 ಇಸ್ ದಿ ಕ್ಲಾಸ್ ಸೈಜ್, ದಟ್ ಈಸ್ ಹೆಚ್. ಓಕೆ, ಎಲ್ ಅಂದರೆ 3000. ಹಾಗೆ ಸಿ ಎಫ್ ಅಂದರೆ 130, ಎಫ್ ಫ್ರೀಕ್ವೆನ್ಸಿ ಅಂದರೆ 86. ಸೊ ಈಗ ಇದನ್ನು ನಾವು ಮೀಡಿಯನನ್ನು ಫೈಂಡ್ ಮಾಡಲಿಕ್ಕಿರುವಂತಹ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. ಸೊ ದಿಸ್ ಇಸ್ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ 3000 ಪ್ಲಸ್ n/2 ಅಂದರೆ 400 divided by 2 minus CF cumulative frequency preceding the median class 130 divided by frequency of the median class 86 into H ಅಂದರೆ 100 H ಅಂದರೆ 500. ಸಿಂಪ್ಲಿಫೈ ಮಾಡ್ಕೊಳ್ವಾ. ಇಲ್ಲಿ 2 1s 2 200s 400. ಓಕೆ, ಈಗ ಇಲ್ಲಿ 86 ಮತ್ತು 500 ಇದೆ, 2 ಅಲ್ಲಿ ಮಾಡ್ಕೊಳ್ವಾ. 2 4s 8, 2 3s 6, 2 2s 4, 2 5s 10, 0. Okay, so next 3000 plus 200 minus 130 divided by 400 into 250. 200 minus 130 ಮಾಡಬೇಕು. ಸೊ ನಾವು 3000 plus 200 minus 130, 0 minus 0. Next we have 10 minus 3 ಅಂದರೆ 7. 70 divided by 43 into 250. Median is equal to 3000 plus 70 ಮತ್ತು 250 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 0 0 ಹಾಗೆ ಹಾಕ್ಕೊಳ್ಳಿ. 7 5s 35, 3 ಕ್ಯಾರಿ, 7 2s 14, 15 16 17. 17,500 divided by 43. ಈಗ 43 ಇಂದ 17,500 ಲೆಟಸ್ ಡಿವೈಡ್. ಓಕೆ, ಸೊ 17,500 ಅಂದರೆ ಇಲ್ಲಿ ಫಸ್ಟ್ 175 ಕನ್ಸಿಡರ್ ಮಾಡಬೇಕು. ಸೊ ಲೆಟಸ್ ಚೆಕ್ 43 ಇಂಟು 5. 5 3s 15, 5 4s 20 ಪ್ಲಸ್ 1 21, 215 ಆಯ್ತದು. 43 ಇಂಟು 4, 3s 12, 4 16 plus 1 17, 172. 43 4s 172. 3 is the remainder. Bring this 30 down, 0 down, 30 ಆಯಿತು. Cannot divide it, so 0 30. Bring another 0 down. ಈಗ 300 ಆಯಿತು. 43 5s 215 ಅಂತೆ. ಈಗ 43 7s ಚೆಕ್ ಮಾಡುವ. 43 into 7, 21 2 28 29 30, 301. So it is 43 into 6, 18
24 plus 1, 25. 6s are 258. 10 minus 8 is 2. 9 minus 5. 9 minus 5 is 4. 2 minus 2 is 0. To take a decimal point, take a 0. 420. So let us check. 43 into 9. 27, 2, 36, 38, 387, okay. 9, 387. 10 minus 7 is 3. 11 minus 8, 333 is the remainder. We'll stop the division here. ಈಗ ಇದನ್ನು ಬರ್ಕೊಳ್ವಾ. So let me erase the other part of the calculation. Okay. Now 3000 plus 17,500 divided by 43 ಅಂದರೆ 406.9. ಸೊ ಈಗ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. 9.6043 3,406.9. So this is the median. So median lifetime of the neon lamp is 3,406.9. Okay, next question ಅನ್ನು ಸಾಲ್ವ್ ಮಾಡುವ. We have 66th question. 100 surnames were randomly picked up from a local telephone directory. ಒಂದು ಲೋಕಲ್ ಟೆಲಿಫೋನ್ ಡೈರೆಕ್ಟರಿಯಿಂದ 100 ಸರ್ನೇಮನ್ನು ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾರೆ. ಆ್ಯಂಡ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ನಂಬರ್ ಆಫ್ ಲೆಟರ್ಸ್ ಇನ್ ದಿ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇನ್ ದಿ ಸರ್ನೇಮ್ ವೇರ್ ಆಬ್ಟೈನ್ಡ್ ಆಸ್ ಫಾಲೋಸ್. ಆ ಸರ್ನೇಮ್ಗಳಲ್ಲಿದ್ದ ಇಂಗ್ಲೀಷ್ ಆಲ್ಫಾಬೆಟ್ಗಳ ಫ್ರೀಕ್ವೆನ್ಸಿಯನ್ನು ಅವರು ನೋಟ್ ಮಾಡಿದ್ದಾರೆ. ಓಕೆ, ನಂಬರ್ ಆಫ್ ಲೆಟರ್ಸ್ ಇದೆ, ನಂಬರ್ ಆಫ್ ಸರ್ನೇಮ್ಸ್ ಇದೆ. ಡಿಟರ್ಮೈನ್ ದಿ ಮೀನ್ ನಂಬರ್ ಆಫ್ ಲೆಟರ್ಸ್ ಇನ್ ದಿ ಸರ್ನೇಮ್. ಮೀಡಿಯನ್ ನಂಬರ್ ಆಫ್ ಲೆಟರ್ಸ್ ಇನ್ ದಿ ಸರ್ನೇಮ್. ಸರ್ನೇಮ್ಗಳಲ್ಲಿರುವ ಮೀಡಿಯನ್ ನಂಬರ್ ಆಫ್ ಲೆಟರ್ಸನ್ನು ಫೈಂಡ್ ಮಾಡಬೇಕು. ಹಾಗೆ ಫೈಂಡ್ ದಿ ಮೀನ್ ನಂಬರ್ ಆಫ್ ದಿ ಲೆಟರ್ಸ್ ಇನ್ ದ ಸರ್ನೇಮ್. ಆಲ್ಸೋ ಫೈಂಡ್ ದಿ ಮಾಡೆಲ್ ಸೈಜ್ ಆಫ್ ದಿ ಸರ್ನೇಮ್. ಮಾಡೆಲನ್ನು ಕೂಡ ಫೈಂಡ್ ಮಾಡಬೇಕು. ಸೊ ಮೀನ್, ಮೀಡಿಯನ್, ಮೋಡ್ ಮೂರನ್ನು ಕೂಡ ಈ ಕ್ವೆಶನಲ್ಲಿ ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ಫಸ್ಟ್ಲಿ ಲೆಟ್ ಅಸ್ ಫೈಂಡ್ ದ ಮೀಡಿಯನ್ ನಂಬರ್ ಆಫ್ ಲೆಟರ್ಸ್. ಓಕೆ, ಐ ವಿಲ್ ಜಸ್ಟ್ ಕಾಪಿ ಇಲ್ಲಿ ಕ್ಲಾಸ್ ಇಂಟರ್ವಲ್ ಆ್ಯಂಡ್ ದಿ ಫ್ರೀಕ್ವೆನ್ಸಿ F5. ಓಕೆ, ನಂಬರ್ ಆಫ್ ಲೆಟರ್ಸ್ ಎಸ್ ದಿ ಕ್ಲಾಸ್ ಇಂಟರ್ವಲ್ 1 to 4, 4 to 7, 7 to 10, 10 to 13, 13 to 16, ಹಾಗೆ 16 to 19. ಫ್ರೀಕ್ವೆನ್ಸಿ 6, 30, 40, 16, 4, 4. ಓಕೆ, ಹಾಗೆ ನಮಗೆ ಎನ್ ಬೇಕು. ಎನ್ ಅಂದರೆ ಟೋಟಲ್ ಆಫ್ ದಿ ಫ್ರೀಕ್ವೆನ್ಸೀಸ್. ಸೊ ಲೆಟ್ ಅಸ್ ಆ್ಯಡ್ ದ್ಯಾಟ್. 6 plus 4, 10, 14 plus 6, 20, so 0, 2 carry, 3 plus 2, 5, 6, 7, 8, 9 plus 1, 10, 100. N is equal to 100. Okay, already they have given 100 surnames were randomly picked ಅಂತ ಹೇಳಿ. ಸೊ ಈಗ ಮೀಡಿಯನನ್ನು ಫೈಂಡ್ ಮಾಡಲಿಕ್ಕೆ ನಮಗೆ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಮಾಡಬೇಕು. ಸೊ CF, ಸೊ ಫಸ್ಟ್ ಇದು 6 plus 30, 36, 36 plus 40, 6 plus 7, 76, 76 plus 16, 12, 6 plus 6, 12, 1 carry, 7 plus 1, 8 plus 1, 9, 92, 92 plus 4, 96, 96 plus 4 is 100. ಸೊ ಬರೆದಿರುವಂಥದ್ದು ಕರೆಕ್ಟ್ ಆಗಿದೆ, ಯಾಕೆಂದರೆ ಇಲ್ಲೂ 100, ಎನ್ ಇಸ್ 100. ಓಕೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಎಂಡಲ್ಲಿ ಬರುವ 100, ಹಾಗೆ ಎನ್ 100 ಇದೆ. ಸೊ ಕ್ಯಾಲ್ಕುಲೇಷನ್ ಇಸ್ ಕರೆಕ್ಟ್ ಟಿಲ್ ಹಿಯರ್. ಈಗ ಮೀಡಿಯನನ್ನು ಫೈಂಡ್ ಮಾಡಲಿಕ್ಕೆ ನಾವು ಮೀಡಿಯನ್ ಕ್ಲಾಸನ್ನು ಫೈಂಡ್ ಮಾಡಬೇಕು. ಅದಕ್ಕೆ ನಮಗೆ n/2 ವ್ಯಾಲ್ಯೂ ಬೇಕು. ಸೊ ಎನ್ ಅಂದರೆ 100, n/2 ಇಸ್ 50. ಈಗ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 50ಗಿಂತ ಜಾಸ್ತಿ ಇರುವಂತಹ ನಿಯರೆಸ್ಟ್ ನಂಬರನ್ನು ಫೈಂಡ್ ಮಾಡಬೇಕು. ದಟ್ ಈಸ್ 76. 50ಇಂದ ಗ್ರೇಟರ್ ಆಗಿರುವಂತಹ ನಿಯರೆಸ್ಟ್ ನಂಬರ್ ಈಸ್ 76. ಹಾಗೆ ಮೀಡಿಯನ್ ಕ್ಲಾಸ್ ಇಸ್ ದಿ ಕ್ಲಾಸ್ ದಟ್ ಈಸ್ ಕಂಟೈನಿಂಗ್ ದಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 76. ಸೊ ಇಲ್ಲಿ ಮೀಡಿಯನ್ ಕ್ಲಾಸ್ ಅದು ಕ್ಲಾಸ್ ಇಂಟರ್ವಲ್ 7 to 10. ಮೀಡಿಯನನ್ನು ಫೈಂಡ್ ಮಾಡುವ ಫಾರ್ಮುಲಾವನ್ನು ಬರ್ಕೊಳ್ಳುವ. ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಈಗ ನಮಗೆ ಎಲ್ ಬೇಕು, n/2 ಬೇಕು, CF ಬೇಕು, F ಬೇಕು. ಸೊ ಇಲ್ಲಿ ಎಲ್ ಅಂದರೆ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್, ಅಂದರೆ ದಟ್ ಈಸ್ 7. CF ಅಂತ ಹೇಳಿದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್. F ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಸೊ
ಇದನ್ನೇ ಬರ್ಕೊಳ್ತೇನೆ ಇಲ್ಲಿ. ಎಲ್ ಅಂದರೆ 7, n/2 ಅಂತ ಹೇಳಿದರೆ 100/2, CF ಅಂದರೆ 36, ಹಾಗೆ ಎಫ್ ಅಂತ ಹೇಳಿದರೆ 40. ಇದ್ರ ಜೊತೆಗೆ ಕ್ಲಾಸ್ ಸೈಜ್ ಬೇಕು H. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು 3. ಈಗ ಮೀಡಿಯನ್ನಿನ ಫಾರ್ಮುಲಾದಲ್ಲಿ ನಾವು ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಅಂತ ಹೇಳಿದರೆ 7 ಪ್ಲಸ್ n/2 ಅಂದರೆ 100/2 ಮೈನಸ್ CF ಅಂದರೆ 36 ಡಿವೈಡೆಡ್ ಬೈ ಎಫ್ ಅಂದರೆ 40 ಇಂಟು 3. ಸಿಂಪ್ಲಿಫಿಕೇಷನ್ 2 1s are 2 50s are. ಈಗ ಮೀಡಿಯನ್ ಇಸ್ ಈಕ್ವಲ್ ಟು 7 ಪ್ಲಸ್ ನ್ಯೂಮರೇಟರಲ್ಲಿ 50 ಮೈನಸ್ 36, 10ಇಂದ 6 ಮೈನಸ್ ಮಾಡಿದರೆ 4, 4ಇಂದ 3 ಮೈನಸ್ ಮಾಡಿದರೆ 1. ಸೊ 14 ಡಿವೈಡೆಡ್ ಬೈ 40 ಇಂಟು 3. ಸೊ ಇಲ್ಲೂ ನಾವು ಸಿಂಪ್ಲಿಫೈ ಮಾಡಿಕೊಳ್ಳುವ. 2 7s are 14, 2 20s are 40. Next, median is equal to 7 plus 7 into 3, 21 divided by 20. ಈಗ ನಾವು 21ಅನ್ನು 20ಇಂದ ಡಿವೈಡ್ ಮಾಡಿಕೊಳ್ಬೇಕು. ಸೊ ಇಲ್ಲಿ 21s are 20. 1 is the remainder. ಡೆಸಿಮಲ್ ಪಾಯಿಂಟ್ ಹಾಕಿ 0ವನ್ನು ತಗೊಳ್ಳಿ. ಇದನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಇಲ್ಲಿ 0 ಹಾಕಿ ಟೇಕ್ ಅನದರ್ 0. ಓಕೆ, ವಿ ನೋ 25s are 100. ಸೊ ಈಗ 21 ಡಿವೈಡೆಡ್ ಬೈ 20 ಅಂತ ಹೇಳಿದರೆ 1.05 ಆಯಿತು. ಸೊ ಇಲ್ಲಿ 7 ಪ್ಲಸ್ 1.05 ಇಸ್ ನಥಿಂಗ್ ಬಟ್ 7 ಪ್ಲಸ್ 1 ಅಂದರೆ 8.05. ಸೊ ಇಲ್ಲಿಗ ಮೀಡಿಯನನ್ನು ನಾವು ಫೈಂಡ್ ಮಾಡಿದ್ವಿ, ದಟ್ ಈಸ್ 8.05. ಓಕೆ, ಮೀಡಿಯನ್ ನಂಬರ್ ಆಫ್ ಲೆಟರ್ಸ್ ಎಷ್ಟು 8.05. ಸೊ ಮೀಡಿಯನನ್ನು ಫೈಂಡ್ ಮಾಡಿ ಆಯಿತು. ನಮಗೆ ಮೀನ್ ಮತ್ತು ಮೋಡನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ನಾವು ಲೆಟರ್ಸ್ ಫೈಂಡ್ ಮೋಡ್ ಆ್ಯಂಡ್ ದೆನ್ ವಿ ವಿಲ್ ಫೈಂಡ್ ಮೀಡಿಯನ್. ಮೋಡನ್ನು ಫೈಂಡ್ ಮಾಡಿಕೊಳ್ಳುವ, ಅದು ಈಸಿ ಇದೆ. ಅದಾದಮೇಲೆ ಮೀನನ್ನು ನಾವು ಮೋಡಿನ ರಿಲೇಷನನ್ನು ಯೂಸ್ ಮಾಡಿ ಫೈಂಡ್ ಮಾಡುವ. ಮೋಡನ್ನು ಫೈಂಡ್ ಮಾಡಲಿಕ್ಕೆ ನಾವು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸನ್ನು ನಾವು ಮಾಡೆಲ್ ಕ್ಲಾಸ್ ಅಂತ ಹೇಳಿ ಬರ್ಕೊಳ್ತೇವೆ. ಸೊ ಲೆಟ್ ಮಿ ರೈಟ್ ಕ್ಲಾಸ್ ಇಂಟರ್ವಲ್ and the frequency of 5. Class interval 1 to 4, 4 to 7, 7 to 10, 10 to 13, 13 to 16, 16 to 19. F5, 6, 30, 40, 16, 4, 4. ಓಕೆ, ಸೊ ಈಗ ಇಲ್ಲಿ ಫ್ರೀಕ್ವೆನ್ಸಿಯನ್ನು ಚೆಕ್ ಮಾಡಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಯಾವುದು? ದಟ್ ಈಸ್ 40. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುವಂತಹ ಕ್ಲಾಸನ್ನು ನಾವು ಮಾಡೆಲ್ ಕ್ಲಾಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ತೇವೆ. ಸೊ ದಿಸ್ ಈಸ್ ದಿ ಮಾಡೆಲ್ ಕ್ಲಾಸ್. ಈಗ ಮೋಡನ್ನು ಫೈಂಡ್ ಮಾಡಲಿಕ್ಕಿರುವ ಫಾರ್ಮುಲಾವನ್ನು ಬರ್ಕೊಳ್ತೇನೆ, ಅದರಲ್ಲಿ ಬೇಕಾದ ಟರ್ಮ್ಸನ್ನು ಐಡೆಂಟಿಫೈ ಮಾಡಿಕೊಳ್ಳುವ. ಸೊ ಮೋಡ್ ಏನು ಹೇಳಿ ಫಾರ್ಮುಲಾ ರಿಕಾಲ್ ಮಾಡಿ. ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. L ಅಂದರೆ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್, ಸೊ ದಟ್ ಈಸ್ 7. ನೆಕ್ಸ್ಟ್ F1 ಬೇಕಾಗಿದೆ. F1 ಅಂತ ಹೇಳಿದರೆ ಫ್ರೀಕ್ವೆನ್ಸಿ ಆಫ್ ದಿ ಮಾಡೆಲ್ ಕ್ಲಾಸ್. F0 ಅಂದರೆ ಅದರ ಮೇಲಿನ ಫ್ರೀಕ್ವೆನ್ಸಿ. F2 ಅಂತ ಹೇಳಿದರೆ ಮಾಡೆಲ್ ಕ್ಲಾಸಿನ ಕೆಳಗಿನ ಕ್ಲಾಸಿನ ಫ್ರೀಕ್ವೆನ್ಸಿ, ಅಂದರೆ ನೆಕ್ಸ್ಟ್ ಕ್ಲಾಸಿನ ಫ್ರೀಕ್ವೆನ್ಸಿ. ಅದ್ರ ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ಹೆಚ್ ಅಂತ ಹೇಳಿದರೆ ಕ್ಲಾಸ್ ಸೈಜ್, ಅಂದರೆ ಮೀಡಿಯನ್ ಕ್ಲಾಸ್ನ ಲೋವರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ ಮಾಡಿದರೆ ನಮಗೆ ಹೆಚ್ಚು ಸಿಗ್ತದೆ. ಸೊ ಉಳಿದನ್ನು ಬರ್ಕೊಳ್ಳುವ. ಎಲ್ ಎಸ್ 7, F1 is 40, F0 is 30, ಹಾಗೆ F2 ಅಂದರೆ 16. ಈಗ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳುವ. ಸೊ ಮೋಡ್ is equal to L plus L ಅಂದರೆ 7 plus F1 minus F0 40 minus 30 divided by 2 into F1 2 into 40 minus F0 ಅಂದರೆ 30 minus F2 ಅಂದರೆ 16 into H class size, so that is 3.
ಮೋಡ್ ಇಸ್ ಈಕ್ವಲ್ ಟು 7 ಪ್ಲಸ್ 40 ಮೈನಸ್ 30 ಅಂದರೆ 10, 40 ಇಂಟು 2 80 ಮೈನಸ್ 30 ಮೈನಸ್ 16 ಅಂದರೆ ಮೈನಸ್, ವಿ ಹ್ಯಾವ್ ಟು ಆ್ಯಡ್ ದೆಮ್ ಬೋತ್. ಓಕೆ, ಸೊ ಮೈನಸ್ 6 ಪ್ಲಸ್ 0 ಇಸ್ 6, 3 ಪ್ಲಸ್ 1 ಇಸ್ 4, ಸೊ ಮೈನಸ್ 46 ಇಂಟು 3. ಸೊ ಈಗ ಡಿನಾಮಿನೇಟ್ರಲ್ಲಿರುವ 80ಇಂದ 46ಅನ್ನು ಮೈನಸ್ ಮಾಡ್ಕೊಂಡು ಬರೆಯುವ. 7 ಪ್ಲಸ್ 10 ಬೈ 80 ಮೈನಸ್ 46 ಮಾಡಬೇಕು. ಸೊ ಇಲ್ಲಿ 10 ಬೈ 6, 10 ಮೈನಸ್ 6 ಇಸ್ 4, 7 ಮೈನಸ್ 4 ಇಸ್ 3, 34 ಟು 3. ಸೊ ಇಲ್ಲಿ 10ಅನ್ನು 5ಇಂದ ಸಿಂಪ್ಲಿಫೈ ಮಾಡಿಕೊಂಡು 34ಅನ್ನು ಕೂಡ 10ಅನ್ನು 2ಇಂದ ಸಿಂಪ್ಲಿಫೈ ಮಾಡಿ 2 5 34ಅನ್ನು 2ಅಲ್ಲಿ ನಾವು ಡಿವೈಡ್ ಮಾಡ್ಬೋದು. 2 1 2 7 14 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೋಡ್ ಇಸ್ ಈಕ್ವಲ್ ಟು 7 ಪ್ಲಸ್ 5 ಇಂಟು 3 ಈಸ್ 15 ಡಿವೈಡ್ ಬೈ 17. ಈಗ ನಾವು 15ಅನ್ನು 17ಇಂದ ಡಿವೈಡ್ ಮಾಡ್ಕೊಳ್ಬೇಕು. 15ಅನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಸೊ ದಿಸ್ ಇಸ್ 0. ಡೆಸಿಮಲ್ ಪಾಯಿಂಟನ್ನು ಹಾಕಿ ನಾವು 0ವನ್ನು ತಗೊಳ್ಳುವ. ರೈಟ್, ಈಗ ಡೆಸಿಮಲ್ ಪಾಯಿಂಟ್ ಹಾಕಿದ್ದೇನೆ, 0ವನ್ನು ತಗೊಳ್ಳಿ. 150, 17 8s are 136, 10 minus 6 is 4, 4 minus 3 is 1, 14. Let me take another 0, now it is 140. So 17 8s are 136. So illiga 4 is the remainder. 4 is the remainder. Illige division anna stop ಮಾಡ್ಕೊಳ್ಳುವ. So ಇಲ್ಲಿ 7 plus 0.88. 15 divided by 17 ಅಂದರೆ 0.88 ಬಂದಿದೆ. ಈಗ ಆ್ಯಡ್ ಮಾಡಿ. ಸೊ ದಿಸ್ ಇಸ್ 7.88. ಮೋಡನ್ನು ಫೈಂಡ್ ಮಾಡಿದ್ವಿ. ಮೋಡ್ ಇಸ್ 7.88. ಇದ್ರ ಜೊತೆಗೆ ನಮಗೆ ಮೀನನ್ನು ಕೂಡ ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಇಂಟು ಮೀನ್ ಪ್ಲಸ್ ಮೋಡ್. This is the formula that relates mean, median and mode. ಈಗ 3 into median ನಮಗೆ ಎಷ್ಟು ಬಂದಿರುವಂಥದ್ದು median. So let me check. Median is 8.05. 8.05 is equal to 2 into mean. ಇದನ್ನು ನಾವೀಗ ಫೈಂಡ್ ಮಾಡಬೇಕಾಗಿರುವಂಥದ್ದು. ಪ್ಲಸ್ ಮೋಡ್ ಅಂದರೆ 7.88. So 3 into 8.05. 3 5s are 15. 1 carry. So that 1 we have to write. 3 8s are 24. So 24.15. That is equal to 2 into mean plus 7.88. 24.15. mean ಅನ್ನು ಇಲ್ಲೇ ಇಟ್ಕೊಳ್ಳುವಾಗ 7 plus 7.88 ಇದಿದು minus 7.88 is equal to 2 into mean. ಸೊ ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಳುವ. 24.15 minus 7.88. ಸೊ 0 15 minus 8 7 3 ಇಲ್ಲಿ 10 minus 8 is 2. ಡೆಸಿಮಲ್ ಪಾಯಿಂಟ್ ಆಸ್ ಸಚ್ 1 ಇಲ್ಲಿ 13 minus 7 ಅಂದರೆ 6. ಸೊ ದಿಸ್ ಒನ್ 16.27. ಸೊ ನಾವು 16.27 is equal to 2 into mean. So mean value ನಮಗೆ ಬೇಕು. So what we have to do, 16.27 ಇದೆ, ಮೀನ್ನ ಜೊತೆಗಿರುವ 2 ಮಲ್ಟಿಪ್ಲೈ ಆಗಿದೆ, that comes to denominator here. ಓಕೆ, ಈಗ 16.27 ಅನ್ನು 2 ಇಂದ ಡಿವೈಡ್ ಮಾಡ್ಕೊಳ್ಳಿ. ಡೈರೆಕ್ಟ್ ಕೂಡ ಮಾಡ್ಬೋದು. 2 8s are 16. bring this 2 down. ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕ್ಕೊಳ್ಳಿ. 2 1s are 2, 0 7 2 3s are 6, 1 is the remainder, take a 0, 5s are 10. okay, ಎಷ್ಟು ಬಂತು ಮೀನ್? this is equal to 8.135. ಸೊ ನಾವು ಮೀನನ್ನು ಫೈಂಡ್ ಮಾಡಿದ್ವಿ. ಮೀನ್ ಇಸ್ 8.135. ಸೊ ಈಗಾಗಲೇ ಹೇಳಿದೆ, ಮೀನನ್ನು ನೀವು ಇಲ್ಲಿ ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಟ್ಯಾಬ್ಯುಲರ್ ಫಾರ್ಮಲ್ಲಿ ಕೂಡ ಮಾಡ್ಬೋದು. ಸೊ ಯಾವುದೇ ವೇಯಲ್ಲಿ ಮಾಡಿದ್ರು ಯು ವಿಲ್ ಗೆಟ್ ದಿ ಮಾರ್ಕ್. ಓಕೆ, ಈಗ ಟ್ಯಾಬ್ಯುಲರ್ ಫಾರ್ಮಲ್ಲಿ ಟ್ಯಾಬ್ಯುಲೇಷನ್ ಮಾಡಿ ಮೀನನ್ನು ಫೈಂಡ್ ಮಾಡಿ ನೋಡುವ. ವಿ ವಿಲ್ ಗೆಟ್ ದಿ ಸೇಮ್ ಆನ್ಸರ್. ವಿ ವಿಲ್ ಜಸ್ಟ್ ಚೆಕ್ ಇಟ್. ಸೊ ಈಗ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿಯನ್ನು ಬರ್ಕೊಂಡಿದ್ದೇನೆ. ಮೀನನ್ನು ಫೈಂಡ್ ಮಾಡಲಿಕ್ಕೆ ನಾವು ಮೊದಲಿಗೆ
ಎಕ್ಸ್ ಐಯನ್ನು ಫೈಂಡ್ ಮಾಡಬೇಕು. ಎಕ್ಸ್ ಐಯನ್ನು ಫೈಂಡ್ ಮಾಡಿ ಯಾವ ಮೆಥಡ್ ಸೂಟೇಬಲ್ ಅಂತ ಹೇಳಿ ನೋಡಿಕೊಂಡು ಅದರ ಪ್ರಕಾರ ನಾವು ಮೀನನ್ನು ಫೈಂಡ್ ಮಾಡುವ. ಸೊ ಈಗ ಎಕ್ಸ್ ಐ ಅಂತ ಹೇಳಿದರೆ ನಾವೇನು ಮಾಡಬೇಕು, ಕ್ಲಾಸ್ ಇಂಟರ್ವಲ್ನ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ದ್ಯಾಟ್ ಗಿವ್ಸ್ ಅಸ್ ಕ್ಲಾಸ್ ಮಾರ್ಕ್. ಓಕೆ, ಎಕ್ಸ್ ಐ ಅಂದರೆ 1 + 4/2 ಅಂದರೆ 5 / 2 ಆಯಿತು, 2.5. ಇಲ್ಲಿ 2.5. ನೆಕ್ಸ್ಟ್ 4 + 7 / 2. 4 + 11 ಅಂದರೆ 7 + 4 ಅಂದರೆ 11, 11/2. ಓಕೆ, ಸೊ ಇಲ್ಲಿ 5.5. ದಿಸ್ ಇಸ್ 5.5. ನೆಕ್ಸ್ಟ್ 7 + 10 ಅಂದರೆ 17, 17/2. 8s are 16. Okay, 8.5. Next 10 + 3, 23 / 2. 2 1s are 2 2s are, sorry, ಇಲ್ಲಿ 2 1s are 2, 2 1s are 2, 11.5. Next 13 + 16/2. 6 + 3 9, ಇಲ್ಲಿ 29/2. 2 1s are, 2 4s are 8, 1 is remainder, 14.5. Next 16 + 19 / 2. 15 5 3, 35/2. 2 1s are 2, 2 7s are 14, 17.5. ಓಕೆ, ಕ್ಲಾಸ್ ಮಾರ್ಕನ್ನು ಫೈಂಡ್ ಮಾಡಿ ಆಯಿತು. ಐ ವಿಲ್ ಇರೇಸ್ ಆಲ್ ದಿಸ್ ಕ್ಯಾಲ್ಕುಲೇಷನ್ ಪಾರ್ಟ್ ನಿಮಗೆ ಗೊತ್ತಿದೆ, ರೈಟ್? ಓಕೆ, ಈಗ ಎಕ್ಸ್ ಐ ಫೈಂಡ್ ಮಾಡಿದ್ವಿ. ಇಲ್ಲಿ ಡೆಸಿಮಲ್ ಪಾಯಿಂಟಲ್ಲಿರೋದು ಮಲ್ಟಿಪ್ಲಿಕೇಶನ್ ಸ್ವಲ್ಪ ಡಿಫಿಕಲ್ಟ್ ಅಂತ ಇಟ್ಕೊಳ್ಳಿ. ನಾವು ನೆಕ್ಸ್ಟ್ ಡಿವಿಯೇಷನ್ ಫೈಂಡ್ ಮಾಡುವ, DI. ಸೊ ಲೆಟ್ ಅಸ್ ಅಸ್ಯೂಮ್ ಮೀನ್. ಓಕೆ, ಇಲ್ಲಿ 8.5 ಇಸ್ ದಿ ಮೀನ್ ಅಂಥೇಳಿ ಅಸ್ಯೂಮ್ ಮಾಡ್ತೇನೆ. ಅಸ್ಯೂಮ್ಡ್ ಮೀನ್ ಇಸ್ 8.5. ಈಗ ಡಿವಿಯೇಷನನ್ನು ಫೈಂಡ್ ಮಾಡಬೇಕು. ದಟ್ ಈಸ್ ಎಕ್ಸ್ ಐ ಮೈನಸ್ ಎ. ಎಕ್ಸ್ ಐಯಿಂದ ಅಸ್ಯೂಮ್ಡ್ ಮೀನನ್ನು ಸಬ್ಟ್ರಾಕ್ಟ್ ಮಾಡಬೇಕು ನಾವೀಗ. ಎಕ್ಸ್ ಐ ಮೈನಸ್ ಎ ಅಂತ ಹೇಳಿದರೆ ನಮ್ಮದು 8.5. ದ್ಯಾಟ್ ಗಿವ್ಸ್ ಅಸ್ ದಿ ಡಿವಿಯೇಷನ್. ಓಕೆ, ಮೊದಲನೇದಾಗಿ 8.5ಇಂದ 2.5ಅನ್ನು ಮೈನಸ್ ಮಾಡಬೇಕು. 5 - 5 0, 8 - 2 ಅಂದರೆ 6. ಈಗ 8.5 ಬಿಗ್ಗರ್ ನಂಬರ್ ಆಗಿರೋ ಕಾರಣ ಇಲ್ಲಿ -6.0. ನೆಕ್ಸ್ಟ್ 8.5ಇಂದ 5.5 ಮೈನಸ್ ಮಾಡಿ ನೆಗೆಟಿವ್ ಸೈನನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ 3.0, ಸೊ -3.0. 8.5 - 8.5 ಅಂದರೆ 0. 11.5 - 8.5 0. 11ಇಂದ 8 ತೆಗೆದ್ರೆ 3. ಓಕೆ, ಸೊ ಇಲ್ಲಿ +3 ಆಯ್ತು. ಈಗ 14.5 - 8.5 0. 14ಇಂದ 8 ತೆಗೆದ್ರೆ 6. ಸೊ ವಿ ಹ್ಯಾವ್ 6. ನೆಕ್ಸ್ಟ್ is 17.5 - 8.5. 5 - 5 is 0. 17 - 8 is 9. ಸೊ ಇಲ್ಲಿ 9. ಓಕೆ, DI ಅನ್ನು ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ UI. ಐ ವಿಲ್ ಇರೇಸ್ ಆಲ್ ದಿಸ್ ಕ್ಯಾಲ್ಕುಲೇಷನ್. ಓಕೆ, ಕ್ಯಾಲ್ಕುಲೇಷನ್ ಪಾರ್ಟನ್ನು ಇರೇಸ್ ಮಾಡಿಕೊಂಡೆ ಜಸ್ಟ್ ಸಬ್ಟ್ರಾಕ್ಷನ್ ಮಾಡಿರುವಂಥದ್ದು. ಈಗ UI ಬೇಕು ನಮಗೆ. UI ಅಂತ ಹೇಳಿದರೆ ದಟ್ ಈಸ್ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಎಕ್ಸ್ ಐ ಮೈನಸ್ ಎ ಅಂತ ಹೇಳಿದರೆ ಅದು DI. ಸೊ DI ಡಿವೈಡೆಡ್ ಬೈ ಹೆಚ್ ಮಾಡಿದರೆ UI ನಮಗೆ ಸಿಗ್ತದೆ. ಹೆಚ್ ಅಂತ ಹೇಳಿದರೆ ಏನು? ಹೆಚ್ ಇಸ್ ದಿ ಕ್ಲಾಸಸ್ ಸೈಜ್. ಹೆಚ್ಚನ್ನು ಹೇಗೆ ಫೈಂಡ್ ಮಾಡ್ತೇವೆ? ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್. ಸೊ ದಟ್ ಈಸ್ ಈಕ್ವಲ್ ಟು 3. ಸೊ ಇಲ್ಲಿಗ DI ಬೈ ಹೆಚ್ ಅಂದರೆ DI ಬೈ 3. ಸೊ ನಮಗಿರುವಂತಹ DI -6/3. 3 1s are 3 2s are, ಸೊ -2. ಹಾಗೆ -3/3 ಅಂದರೆ -1. 0/3 ಅಂದರೆ 0. 3/3 ಅಂದರೆ 1. 6/3 ಅಂದರೆ 2. 9/3 ಅಂದರೆ 3. ಸೊ ಇಲ್ಲಿ UI ಅನ್ನು ಚೆಕ್ ಮಾಡಿ. -2 ಇದೆ, +2 ಇದೆ, -1 ಇದೆ, +1 ಇದೆ. ಸೊ ಈ ರೀತಿ ಆರ್ಡ್ರಲ್ಲಿ ಬರುವಾಗ ನಾವು ಮಾಡಿದ ಕ್ಯಾಲ್ಕುಲೇಷನ್ ಸರಿ ಇದೆ ಅಂತ ಹೇಳಿ ನಮಗೆ ಕನ್ಫರ್ಮ್ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಷನನ್ನು ಇರೇಸ್ ಮಾಡಿದೆ. ಈಗ FI UI ಅನ್ನು ನಾವು ಫೈಂಡ್ ಮಾಡಬೇಕು. ಫ್ರೀಕ್ವೆನ್ಸಿ ಇಂಟು UI. ಸೊ ಇಲ್ಲಿ FI ದಿಸ್ ಕಾಲಮ್, ಹಾಗೆ UI ಅಂತ ಹೇಳುವಂಥದ್ದು ಇದು ಕಾಲಮ್. FI UI ಅನ್ನೇ ಮಲ್ಟಿಪ್ಲೈ ಮಾಡಿ. ಕನ್ಫ್ಯೂಷನಲ್ಲಿ ಬೇರೆ 2 ಕಾಲಮನ್ನು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ರಾಂಗ್ ಆಗ್ತದೆ. ಸೊ ಈಗ 6 ಇಂಟು -2, 6 2s are 12, -12. 30 ಇಂಟು -1 ಅಂದರೆ
-30, 40 ಇಂಟು 0 ಅಂದರೆ 0, 16 ಇಂಟು 1 ಅಂದರೆ 16, 4 ಇಂಟು 2 ಅಂದರೆ 8, 4 ಇಂಟು 3 12. ಸೊ ಈಗ ನಮಗೆ ಸಮೇಷನ್ FI/UI ಬೇಕು. FI/UIಯಲ್ಲಿ ಬಂದಿರುವಂತಹ ಎಲ್ಲ ವ್ಯಾಲ್ಯೂಸನ್ನು ನಾವೀಗ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಮೈನಸ್ ಇರೋದನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ -2 + 0 is 2, -3 -1 ಅಂದರೆ ಇಲ್ಲಿ 4. ಓಕೆ, -42 ಆಯಿತು. ಇದನ್ನು ಆ್ಯಡ್ ಮಾಡಿ. 8 + 2 10 + 6 16, 1 ಕ್ಯಾರಿ, 2 + 1 3, 36. ಈಗ +36 -42, 42 ಬಿಗರ್, ಹಾಗಾಗಿ ಮೈನಸ್ ಸೈನ್ ಹಾಗೆ ಉಳಿತದೆ. ಈಗ 42 ಇಂದ 36ಅನ್ನು ಮೈನಸ್ ಮಾಡಿ. 12 - 6 ಅಂದರೆ 6. ಓಕೆ, 36 - 42 ಅಂದರೆ -6. ಈಗ ಸಮೇಷನ್ FI ಕೂಡ ಬೇಕು ನಮಗೆ. FI, ಸೊ ಕ್ವೆಶನಲ್ಲಿ ನಮಗೆ ಕೊಟ್ಟಿದ್ದಾರೆ ಟೋಟಲ್ ಇಸ್ 100. ಸೊ ಸಮೇಷನ್ FI ಅಂದರೆ 100. ನೀವು ಇದನ್ನು ಆ್ಯಡ್ ಮಾಡಿದರೆ ಕೂಡ ನಮಗೆ ಅದೇ ವ್ಯಾಲ್ಯೂ ಸಿಗುವಂಥದ್ದು. ಈಗ ನಾವು ಯೂಸ್ ಮಾಡ್ತಿರುವಂಥದ್ದು ಇಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್. ಮೀನನ್ನು ಫೈಂಡ್ ಮಾಡಲಿಕ್ಕಿರೋ ಫಾರ್ಮುಲಾವನ್ನು ಬರ್ಕೊಳ್ತೇನೆ. ಮೀನ್ x⁻ = a + summation FI into UI divided by summation FI into H. ಸೊ ಎ ಅಂದರೆ ಅಸ್ಯೂಮ್ಡ್ ಮೀನ್. ಇಲ್ಲಿ ನಾವು ಅಸ್ಯೂಮ್ ಮಾಡಿರುವಂತಹ ಮೀನ್ 8.5 ಪ್ಲಸ್ ಸಮೇಷನ್ FI/UI ಅಂದರೆ -6 ಬೈ ಸಮೇಷನ್ FI ಅಂದರೆ 100 ಇಂಟು H ಇಸ್ 3. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್. ಇಲ್ಲಿ 6 ಮತ್ತು 100ಅನ್ನು 2ವಿನ ಟೇಬಲಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಬೋದು. 3s are 50s. ಓಕೆ, ಉಳಿದಂಥದ್ದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬರೀವ. ಸೊ ಮೀನ್ = 8.5 ಪ್ಲಸ್ ಇಂಟು ಮೈನಸ್ ಅಂದರೆ ಇಲ್ಲಿ ಮೈನಸ್ ಆಯಿತು. 3 ಇಂಟು 3 is 9, 9/50. ಓಕೆ, ಈಗ 50ಇಂದ 9ಅನ್ನು ಡಿವೈಡ್ ಮಾಡ್ಕೊಳ್ವಾ. 9. ಸೊ 0 ಸಹ ಇಲ್ಲಿ 0 ಆಯಿತು. 9 is ರಿಮೈಂಡರ್. ಡೆಸಿಮಲ್ ಪಾಯಿಂಟ್ ಹಾಕಿ 0 ತೊಗೊಳ್ಳಿ. 90. ಸೊ 50 1s are 50, 0 ಇಲ್ಲಿ 4. ಈಗ ಇನ್ನೊಂದು 0 ತೊಗೊಳ್ಳಿ. 400 ಬಂತು. ಸೊ ಈಗ 50 ಇಂಟು 8. ಓಕೆ, 5 8s are 40 ಅಂತ ಹೇಳಿ ನಮಗೆ ಗೊತ್ತಿದೆ. ಒಂದು 0 ಬೇಕಾದ್ದು 8. ಓಕೆ, ಸೊ 8 ಇಂಟು 0 is 0, 5 ಇಂಟು 8 is 4. ಓಕೆ, 0. ಸೊ 0.18. ಮೀನ್ = 8.5 minus 0.18. 8.50ದಿಂದ ನಾವೀಗ 0.18ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಇಲ್ಲಿ 4, ಇಲ್ಲಿ 10 - 8 ಅಂದರೆ 2 ಆಯಿತು. 4 - 1 is 3. ಸೊ 8.32. ಆನ್ಸರನ್ನು ಬರ್ಕೊಳ್ಳಿ. ಮೀನ್ x⁻ is equal to 8.32. ಸೊ ನಮಗೆ ಪ್ರೀವಿಯಸ್ಲಿ ಎಷ್ಟು ಆನ್ಸರ್ ಬಂದಿದೆ ಮೀನಿಗೆ ಅಂತ ಹೇಳಿ ಚೆಕ್ ಮಾಡುವ. ಒಂದು ಸ್ಲೈಟ್ ಡೆಸಿಮಲ್ನ ನಂತರ ಸ್ಲೈಟ್ ಡಿವಿಯೇಷನ್ ಬರ್ತದೆ ಮೆಥಡಲ್ಲಿ. ಸೊ 8.135 ಬಂದಿದೆ. ಇಲ್ಲಿ ಮೀನ್ 8.32 ಬಂದಿದೆ. ಸೊ ಯಾವುದೇ ಮೆಥಡನ್ನು ನೀವು ಆಪ್ಟ್ ಮಾಡ್ಬೋದು. ದರ್ ಇಸ್ ನಥಿಂಗ್ ರಾಂಗ್ ಇನ್ ದಿ ಆನ್ಸರ್. ಓಕೆ, ಸೊ ಮೀನ್, ಮೀಡಿಯನ್, ಮೋಡ್ ಮೂರನ್ನು ಕೂಡ ನಾವು ಫೈಂಡ್ ಮಾಡಿ ಆಯಿತು. ಲೆಟ್ ಅಸ್ ಸಾಲ್ವ್ ದಿ ನೆಕ್ಸ್ಟ್ ಕ್ವೆಶನ್. The distribution below gives the weight of 30 students of a class. ಒಂದು ಕ್ಲಾಸಲ್ಲಿರುವಂತಹ 30 ಮಕ್ಕಳ ವೆಯ್ಟನ್ನು ಟೇಬಲಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದಿ ಮೀಡಿಯನ್ ವೆಯ್ಟ್ ಆಫ್ ದಿ ಸ್ಟೂಡೆಂಟ್. ಓಕೆ, ಮೀಡಿಯನ್ ವೆಯ್ಟನ್ನು ಫೈಂಡ್ ಮಾಡಬೇಕು. ಟೋಟಲ್ 30 ಸ್ಟೂಡೆಂಟ್ಸಿನ ಡಾಟಾ ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆಯ್ಟ್ ಇನ್ kg ಅಂದರೆ ದಟ್ ಇಸ್ ಕ್ಲಾಸ್ ಇಂಟರ್ವಲ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ಫ್ರೀಕ್ವೆನ್ಸಿ FI. ಸೊ ಅದನ್ನೇ ನಾನು ಟೇಬಲ್ಗೆ ಕಾಪಿ ಮಾಡ್ಕೊಳ್ತೇನೆ. ಕ್ಲಾಸ್ ಇಂಟರ್ವಲ್ 40 to 45, 45 to 50, 50 to 55, 55 to 60, 60 to 65, 65 to 70, 70 to 75. FI 2, 3, 8, 6, 6, 3, 2. ಓಕೆ, ಸೊ ಈಗ ನಾವು ಮೀಡಿಯನ್ ವೆಯ್ಟನ್ನು ಫೈಂಡ್ ಮಾಡಬೇಕು. ಹಾಗಾಗಿ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಬರೀಬೇಕು. ಸೊ ಲೆಟ್ ಅಸ್ ರೈಟ್ ದಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಫಸ್ಟಿಗೆ ಎಫ್ ಅನ್ನೇ ಬರ್ಕೊಳ್ಳಿ. 2, 2 + 3 5, 5 + 8 13, 13 + 6 is 19, 19 + 6 25, 25 + 3 is 28, 28 + 2 is 30. ಸೊ ಈಗಾಗಲೇ ನಮಗೆ ಹೇಳಿದ್ದಾರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ 30. ಸೊ ಇಲ್ಲಿ ಎನ್ ಸಮ್ ಆಫ್ ಫ್ರೀಕ್ವೆನ್ಸಿ ದಟ್ ಈಸ್ ಆಲ್ಸೋ 30. ಸೊ ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಎಂಡಲ್ಲೂ 30 ಇದೆ, ಹಾಗೆ ಎನ್ ಇಸ್ ಆಲ್ಸೋ 30. ಸೊ ಇಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಇಲ್ಲಿವರೆಗೂ ಕರೆಕ್ಟ್ ಇದೆ. ಈಗ ನಾವು n/2 ಅನ್ನು ಫೈಂಡ್ ಮಾಡುವ.
n/2 ಅಂದರೆ 30 ಡಿವೈಡ್ ಬೈ 2 ದಟ್ಸ್ ಈಕ್ವಲ್ ಟು 15. ಸೊ ನೆಕ್ಸ್ಟ್ ಟಾಸ್ಕ್ ಏನು, ನಾವು ಮೀಡಿಯನ್ ಕ್ಲಾಸನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ n/2 ಅಂದರೆ 15 ಬಂದಿದೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 15ಗಿಂತ ಗ್ರೇಟರ್ ಆಗಿರುವ ನಿಯರೆಸ್ಟ್ ನಂಬರ್. ಸೊ ನಿಯರೆಸ್ಟ್ ನಂಬರ್ ಗ್ರೇಟರ್ ಟು 15 ಇಸ್ 19. ಸೊ ಇಲ್ಲಿ 55 to 60 ಅಂತ ಹೇಳುವಂತಹ ಕ್ಲಾಸ್ ಇಂಟರ್ವಲ್, ದ್ಯಾಟ್ ವಿಲ್ ಬಿ ಅವರ್ ಮೀಡಿಯನ್ ಕ್ಲಾಸ್. ಓಕೆ, ಮೀಡಿಯನ್ ಕ್ಲಾಸನ್ನು ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾವನ್ನು ಬರ್ಕೊಂಡು ಟರ್ಮ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಡುವ. ಸೊ ನಾವು ಫಾರ್ಮುಲಾ ಟು ಫೈಂಡ್ ಮೀಡಿಯನ್ ಇಸ್ ಈಕ್ವಲ್ ಟು L plus n/2 minus CF divided by F into H. Okay, ಈಗ ಕಮಿಂಗ್ ಟು ದಿ ಟರ್ಮ್ಸ್, L ಅಂತ ಹೇಳಿದರೆ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್, ದಟ್ ಇಸ್ 55. CF ಅಂತ ಹೇಳಿದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವುದ್ರದ್ದು, ಮೀಡಿಯನ್ ಕ್ಲಾಸಿನ ಪ್ರೀವಿಯಸ್ ಕ್ಲಾಸಿನದು. F ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್. ಸೊ ಇಷ್ಟು ಡಾಟಾವನ್ನು ಬರ್ಕೊಳ್ತೇನೆ. N ಅಂದರೆ 30, F is 6, CF ಅಂದರೆ 13, ಹಾಗೆ L ಅಂದರೆ 55. ಇದ್ರ ಜೊತೆಗೆ ನಮಗೆ H ಬೇಕು. ಸೊ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋವರ್ ಕ್ಲಾಸ್ ಲಿಮಿಟ್ ಮಾಡಿದರೆ H ಸಿಗ್ತಾ ಇದೆ, ದಟ್ ಈಸ್ 5. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. ಮೀಡಿಯನ್ ಇಸ್ ಈಕ್ವಲ್ ಟು L ಅಂದರೆ 55 ಪ್ಲಸ್ n/2 ಅಂದರೆ 30/2 ಮೈನಸ್ CF ಅಂದರೆ 13 ಡಿವೈಡೆಡ್ ಬೈ F ಅಂದರೆ 6 ಇಂಟು H ಅಂದರೆ 5. ಸೊ ಸಿಂಪ್ಲಿಫಿಕೇಷನ್. ಈಗ ಇದರ ನಡುವೆ ಒಂದು ಡೌಟ್ ಇರ್ಬೋದು, ಇಲ್ಲಿ n/2 ವ್ಯಾಲ್ಯೂವನ್ನು ನಾವು ಆಲ್ರೆಡಿ 15 ಅಂತ ಫೈಂಡ್ ಮಾಡಿರುವಾಗ ಯಾಕೆ ಡೈರೆಕ್ಟ್ ಬರಿಬಾರ್ದು ಅಂತ ಹೇಳಿ. ಬಟ್ ವಿ ವಿಲ್ ಗೋ ಅಕಾರ್ಡಿಂಗ್ ಟು ದಿ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್. ಫಾರ್ಮುಲಾ ಹೇಗಿದೆಯೋ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಮತ್ತೆ ಸಿಂಪ್ಲಿಫೈ ಮಾಡುವಂಥದ್ದು. ಸೊ ಈಗ 2 1 2 15 ಸರ್. ನೆಕ್ಸ್ಟ್ 15 ಮೈನಸ್ 3 ಅಂದರೆ 2 ಬಂತು. ಅದನ್ನು ಸಿಂಪ್ಲಿಫಿಕೇಷನ್ ಪಾರ್ಟಲ್ಲಿ ಬರ್ಕೊಳ್ಳೋದು. 55 ಪ್ಲಸ್ 15 ಮೈನಸ್ 3 ಅಂದರೆ 2 ಡಿವೈಡ್ ಬೈ 6 ಇಂಟು 5. ಸಿಂಪ್ಲಿಫೈ ಮಾಡಿ. 2 1 2, 2 3 6. ಈಗ 5/3 ಅಂದರೆ 3ಇಂದ 5ಅನ್ನು ಡಿವೈಡ್ ಮಾಡ್ಕೊಳ್ಳಿ. 3 1 3, 2 ಇಸ್ ದಿ ರಿಮೈಂಡರ್. ಡೆಸಿಮಲ್ ಪಾಯಿಂಟ್ ಹಾಕಿ 0 ತೊಗೊಳ್ಳಿ. 3 6 18, 2 ಇಸ್ ದಿ ರಿಮೈಂಡರ್. 0 ತೊಗೊಳ್ಳಿ. 3 6 18, 2 ಇಸ್ ದಿ ರಿಮೈಂಡರ್. ಇಲ್ಲಿಗೆ ಡಿವಿಷನನ್ನು ಸ್ಟಾಪ್ ಮಾಡುವ. ಸೊ ಫಾರ್ ದ ಸಿಂಪ್ಲಿಫಿಕೇಷನ್ ಸ್ಟೆಪ್ ಇಲ್ಲಿ 55 ಪ್ಲಸ್ 5/3 ಇಸ್ ಈಕ್ವಲ್ ಟು 55 ಪ್ಲಸ್ 5/3 ಅಂದರೆ 1.66. ಸೊ ಆ್ಯಡ್ ಮಾಡಿ, ವಿ ವಿಲ್ ಗೆಟ್ ದಿ ಮೀಡಿಯನ್. ಎಷ್ಟು ಬಂತು ನಮಗೆ ಮೀಡಿಯನ್? 55 ಪ್ಲಸ್ 1.66 ಅಂದರೆ 56.66, ದಟ್ ಈಸ್ ದಿ ಮೀಡಿಯನ್. ಸೊ ನಮಗೆ ಕೇಳಿದ ಕ್ವೆಶನ್ಗೆ ಆನ್ಸರ್ ಸಿಕ್ಕಿತು, ಮೀಡಿಯನನ್ನು ಫೈಂಡ್ ಮಾಡಿದ್ವಿ. ಸೊ ಇದರೊಂದಿಗೆ ನಾವು ಎಕ್ಸಸೈಸ್ 13.3ಯ ಕ್ವೆಶನ್ಸ್ಗೆ ಎಲ್ಲದಕ್ಕೆ ಸೊಲ್ಯೂಷನನ್ನು ಫೈಂಡ್ ಮಾಡಿ ಆಯಿತು. ಸೊ ಹೋಲ್ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ವೈಸ್ ಇಂಟ್ರೊಡಕ್ಷನ್ ಕವರ್ ಮಾಡಿ ಆಯಿತು, ಹಾಗೆ ಟೆಕ್ಸ್ಟ್ ಬುಕ್ಕಲ್ಲಿದ್ದ ಎಕ್ಸಸೈಸ್ ಕ್ವೆಶನ್ಸ್ ಎಲ್ಲವನ್ನು ಕವರ್ ಮಾಡಿ ಆಯಿತು. ಸೊ ಇಲ್ಲಿ ಡಿಸ್ಕಸ್ ಮಾಡಿದಂತಹ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳೋದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದಲ್ಲಿ, ಇದು ಯಾಕೆ ಈ ರೀತಿಯಾಗಿ ಮಾಡಿದ್ದೇವೆ ಮೇಡಮ್, ವೈ ದಿಸ್ ಇಸ್ ಲೈಕ್ ದಿಸ್, ವೈ ಇಸೆಂಟ್ ಲೈಕ್ ದಿಸ್ ಅಂತ ಹೇಳಿ ಏನಾದರೂ ಕ್ವೆಶನ್ಸ್ ಇದ್ದಲ್ಲಿ ನಿಮ್ಮ ಕ್ವೆಶನ್ಸನ್ನು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿಯೂ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಯಾರೆಲ್ಲ 10ನೇ ತರಗತಿಯಲ್ಲಿ ಕಲಿತಾ ಇದ್ದರು ಎಲ್ಲರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮುಂಬರುವ ವಿಡಿಯೋದ ಲೇಟೆಸ್ಟ್ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಬೆಲ್ ಐಕನನ್ನು ಕೂಡ ಎನೇಬಲ್ ಮಾಡಿ, ಸೊ ದ್ಯಾಟ್ ನಾವು ಯಾವುದೇ ಹೊಸ ವಿಡಿಯೋವನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನನ್ನು ಅಲ್ಲಿ ಸೆಂಡ್ ಮಾಡಲಾಗ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.